ಆಮೇಲೆ ನೋಡ್ತಾ ಇದ್ದೆ ಅಲ್ಲಿ ಕ್ಯಾಟ್ರಿಂಗ್ ಸರ್ವಿಸಸ್ ಇದೆಯಾ ಸರ್? ಹೌದು ಸರ್, ಕ್ಯಾಟರಿಂಗ್ ಸರ್ವಿಸಸ್ ಇದೆ. ಓಕೆ. ಕ್ಯಾಟ್ರಿಂಗ್ ಅಂದ್ರೆ ಇಲ್ಲಿ ಏನೇನ್ ಮಾಡ್ತೀರಿ ಎಲ್ಲವನ್ನು ಬರೋ ಕಸ್ಟಮರ್ ಹಾ ಕ್ಯಾಟರಿಂಗ್ ಮಾಡ್ತೀರಾ ಅಂತ ಕೇಳ್ತಾರಲ್ಲ, ಕ್ಯಾಟರಿಂಗ್ ಸರ್ವಿಸ್ ಶುರು ಮಾಡಿದ್ದೀವಿ ಸರ್. ಹೌದಾ? ಓಕೆ. ಅಂದ್ರೆ ಎಲ್ಲ ಹಬ್ಬ ಹರಿದಿನಗಳಿಗೆ ಪ್ರೋಗ್ರಾಮ್ಗಳಿಗೆಲ್ಲ ನೀವು? ಹೌದೌದು, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್ ನಮ್ಮ ಕ್ಯಾಟರಿಂಗ್. ಬೆಸ್ಟ್ ಫುಡ್ ಅಂತ ಅದರಲ್ಲಿ ನಾರ್ತ್ ಇಂಡಿಯನ್ ಡಿಶಸ್ ಇದೆ. ನಾರ್ತ್ ಇಂಡಿಯನ್ ಬೆಂಗಳೂರಲ್ಲಿ ಬೆಸ್ಟ್ ಹೋಟೆಲ್ಗಳಲ್ಲಿ ನಮ್ದು ಒಂದು ಸರ್ ನಾರ್ತ್ ಇಂಡಿಯನ್ ಡಿಶಸ್. ಹೌದಾ? ಸೂಪರ್. ನಮಸ್ಕಾರ. ಓಕೆ. ಒಳ್ಳೆ ಪ್ಲೇಸ್ ಅಲ್ಲಿ ಸಿಕ್ಕಿದೆ ನಿಮ್ಗೆ. ಇದೆ ಅಲ್ಲ, ಅತಿಥಿ ದೇವೋಭವ. ದೇವರು ಹೌದು, ಆ ಭಾವನೆ ಇರ್ಬೇಕು. ಬನ್ನಿ ಸರ್, ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ಇಲ್ಲಿ ಎಲ್ಲ ಹೋಟೆಲ್ ಪ್ರಮೈಸಸ್ ಎಲ್ಲದು. ಅದು ಇದು ನಾರ್ತ್ ಇಂಡಿಯನ್ ಡಿಶಸ್ ಅಂತ ಹೇಳಿ. ಎಸಿ. ಓಕೆ. ಇಲ್ಲಿ ಸ್ವೀಟ್ಸ್ ಬಾಟ್ಲ್ ಎಲ್ಲ ಇದೆ, ಸ್ವೀಟ್ಸ್, ಖಾರ. ಇದು ದರ್ಶಿನಿ ಸರ್. ಸರ್ ಇದು ಎಲ್ಲಿ ತರ್ಸದಾ ಸ್ವೀಟ್ಸ್ ಎಲ್ಲ? ಇಲ್ಲ ಸರ್, ಎಲ್ಲ ನಾವೇ ಪ್ರಿಪೇರ್ ಮಾಡ್ತೀವಿ. ಸ್ವೀಟ್ಸ್, ಖಾರ ಎಲ್ಲ ನಮ್ದೇ ಕಿಚನ್ ಇದೆ. ಅಲ್ಲ, ಇದು ಬೆಂಗಾಲಿ ಸ್ವೀಟ್ಸ್ ಇದೆಲ್ಲ ಎಲ್ಲ ನಮ್ದೇ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಹೌದಾ? ನಾನ್ ಹಂಗಿದ್ರೆ ಬೇರೆ ತರ್ಸೋದೇನೋ ಅನ್ಕೊಂಡು ಜಾಸ್ತಿ ತಗೋತಿರ್ಲಿಲ್ಲ. ನಿಮ್ದೇ ಅಂದ್ರೆ ನಾವು ಜಾಸ್ತಿ ತಗೋಬೋದಿಲ್ಲ. ನಮ್ದೇ. ಏನ್ ಸರ್ ಇದ್ರಲ್ಲಿ ಏನು ಅಂದ್ರೆ ಏನೇನೆಲ್ಲ ಸ್ವೀಟ್ಸ್ ಹೇಗೆ, ಏನ್ ಸ್ಪೆಷಾಲಿಟಿ? ಇದೆಲ್ಲ ಬೆಂಗಾಲಿ ಸ್ವೀಟ್ಸ್. ಹಾ. ಅಲ್ಲ ಅಂದ್ರೆ ಇದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಅಲ್ಲೂ ನಿಮ್ದೇನಾದ್ರೂ ವಿಶೇಷತೆ ಇದೆಯಾ? ಎಲ್ಲ ಫೈನ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಹಾಕೋದು. ಹೌದಾ? ಹೌದು, ನಾವು ಶುದ್ಧ ತುಪ್ಪನೇ ಬಳಸೋದು. ಶುದ್ಧ ತುಪ್ಪನೇ ಬಳಸೋದು. ಜೊತೆಗೆ ನಮ್ದೇ ಒಂದು 25 ಹಸುಗಳಿದೆ, ಗಿರ್ ತಳಿ ಹಸು. ಹೌದಾ? ನಮ್ ತೋಟದಲ್ಲೇ ಸಾಕ್ತೀವಿ. ಎಲ್ಲಿ ಸರ್? ಮಧುಗಿರಿ ಹತ್ರ. ಓ, ಭಾರಿ ಇದೀರಾ ಸರ್ ನೀವು. ನಿಮ್ ತೋಟದಲ್ಲಿ ಹಸುಗಳಿದ್ದಾವೆ? A2 ಮಿಲ್ಕ್ ಎಲ್ಲ ಗಿರ್ ತಳಿ ಹಸುಗಳು. ಕೇಳಿದ್ದೀನಿ, ಅದು ತುಂಬಾ ಒಳ್ಳೆ ಇದು ಅಂತಲ್ಲ. ನಾಟಿ ತಳಿ, ದೇಶಿ ತಳಿ, ದೇಶಿ ತಳಿ. ನಿಮ್ಗೆ ದೇಶಿ ಬಗ್ಗೆನೂ ಇದೆ ಗೌರವ, ಅದೇ ದೇಶಿನೇ ಆಗ್ಬೇಕು ಅಂತ. ತುಂಬಾ ಹೆಲ್ದಿ ಅಂತಾನ? ಹೌದು, ತುಂಬಾ ಹೆಲ್ದಿ. A2 ಮಿಲ್ಕ್ ಮತ್ತೆ ಈ A1 ಮಿಲ್ಕ್ ಬಹಳ ಡಿಫ್ರೆನ್ಸ್ ಇದೆ. A1 ಮಿಲ್ಕ್ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ಗಳು ಡೆವಲಪ್ ಆಗ್ತಾವಂತೆ. A2 ಮಿಲ್ಕ್ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ಗಳು ಇದ್ರೆ ಅದನ್ನ ಕರಗಿಸ್ತವೆ. ಅದು ಫೆಸಿಲಿಟಿ. ರಿಯಲಿ? ಅದು ಸ್ಪೆಷಾಲಿಟಿ. ಹೆಲ್ತ್ ಬೆನಿಫಿಟ್ಸ್ ಇದೆ ತುಂಬಾ ತುಂಬಾ ಸರ್. ನಮ್ಮ ದೇಶಿ ಹಸುಗಳಲ್ಲಿ ಇರ್ತಕ್ಕಂತ ಹಾಲು, ಗೋಮೂತ್ರ, ಅದ್ರ ನಿಜ ಬಿಡಿ ಸರ್, ಪ್ರತಿಯೊಂದರಲ್ಲೂ ಒಂದೊಂದು ವಿಶೇಷತೆ ಇದೆ. ಅದೇ ವಿಸರ್ಜನೆಗಳು, ಹಸುಗಳು ವಿಸರ್ಜನೆ, ಗೋಮೂತ್ರ, ಅದನ್ನೆಲ್ಲ ನಮ್ಮ ಬೆಳೆಗಳಿಗೆ ಕೊಡ್ತೀವಿ. ಆ ಇಂಗ್ರೀಡಿಯೆಂಟ್ಸ್ ಕೂಡ ತರಕಾರಿಗಳು ನಮ್ಮ ಹೋಟ್ಲಿಗೆ ಬರ್ತವೆ. ಒಳ್ಳೆ ಪ್ರಯತ್ನ ಎಲ್ಲಾ ಪ್ರಯತ್ನನೂ ಮಾಡ್ತಾ ಇದೀವಿ ಸರ್. ಅಂದ್ರೆ ಈಗ ನೀವು ಊಟಕ್ಕೆ ಬಳಸೋದು ಅದೇ ತುಪ್ಪನೇ? ಎಲ್ಲವೂ ಅದೇನಾ? ಶುದ್ಧ ತುಪ್ಪ ನಂದಿನಿನೂ ತಗೊಳ್ತೀವಿ, ನಮ್ದು ಬಳಸ್ತೀವಿ, ಸಾಕಾಗಲ್ಲ ನಾವು. ಅಂದ್ರೆ ನಿಮ್ಮ ತೋಟದಲ್ಲಿ ಇರೋ ಹಸುಗಳ ಬಗ್ಗೆ ಕೆಲವು ಕಸ್ಟಮರ್ಗಳು ನಮ್ಗೆ ಗಿರ್ ತುಪ್ಪ ಬೇಕಂತ ರಿಕ್ವೆಸ್ಟ್ ಕೊಟ್ಟಾಗ ತುಪ್ಪ ಮಾಡಿಸಿ ನಾವು ಕಳಿಸ್ಕೊಡ್ತೀವಿ. ಅಂದ್ರೆ ಶುದ್ಧ ತುಪ್ಪ ಬೇಕಾದ್ರೂ ಕೂಡ ಈ ಹೋಟೆಲ್ ಕೇಳಬಹುದು, ಸಿಗುತ್ತೆ. A2 ತುಪ್ಪ ಅಂದ್ರೆ ದೇಶಿ ತುಪ್ಪ, ದೇಶಿ ಹಸುಗಳು ಹಾಲಲ್ಲೇ ಮಾಡಿದಂತ ಪ್ಯೂರ್ A2. ಹೆಲ್ತ್ ಇಸ್ ವೆಲ್ತ್ ಆಗಿರೋದ್ರಿಂದ ನಾವು ಆರೋಗ್ಯಕ್ಕೆ ಗಮನ ಕೊಡ್ಲೇಬೇಕು. ಏನ್ ಸರ್ ಇದು ಮಿಲೆಟ್ ರೊಟ್ಟಿಯಾ? ಹೌದು ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಮಿಲೆಟ್ ರೊಟ್ಟಿ ಅಂತ ಒಂದು ಫ್ಯಾಕ್ಟರಿ ಮಾಡಿದ್ದಾರೆ. ಇಲ್ಲಿ ಸರ್ ಹುಬ್ಳಿ ಧಾರವಾಡ ಅವ್ರದ್ದು ಪ್ರಾಡಕ್ಟ್ ಎಲ್ಲ ನಾವು ಇಟ್ಟಿದ್ವಿ. ರೊಟ್ಟಿ ಊಟ ಮಾಡೋರಿಗೆ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಅದೊಂದು ಇಲ್ಲಿ ಅವಕಾಶ ಆಗಿದೆ.
ಹೌದು, ರೊಟ್ಟಿ, ಚಟ್ನಿ ಪುಡಿ ಎಲ್ಲ ಸಿಗುತ್ತೆ. ಇದೇನು ಸರ್ ಶಿಗ್ಗಾಂವ್ ಚಟ್ನಿ ಪುಡಿ? ನೈಸ್ ಸರ್. ಶಿಗ್ಗಾಂವ್ ಚಟ್ನಿ ಪುಡಿ, ನ್ಯಾಚುರಲ್ ಗುರಳ್ ಚಟ್ನಿ ಪುಡಿ, ಆರ್ಗ್ಯಾನಿಕ್ ಸರ್ ಇದು. ಮೋಸ್ಟ್ ನೋಡಿದ್ರೆ ಚೆನ್ನಾಗಿ ಏನೋ ಮಾಡಿದ್ದಾರೆ. ಇಲ್ಲ ಜವಾರಿ ಅಂದ್ರೆ ಹಂಗೆ, ಜವಾರಿ ಅಂದ್ರೆ ಅದು ಆರ್ಗಾನಿಕ್. ನೈಸ್ ನೈಸ್, ತುಂಬಾ ಚೆನ್ನಾಗಿದೆ ಸರ್. ಸಿರಿ ಸ್ವೀಟ್ಸ್ ಅಲ್ಲ ಸರ್, ಈಗ ನಿಮ್ಗೆ ಇದು ತುಂಬಾ ಇದಲ್ವಾ, ಏನು ಹೆಕ್ಟಿಕ್ ಅನ್ಸಲ್ವಾ? ಸ್ವೀಟ್ಸ್ ಇಲ್ಲೇ ಮಾಡ್ಕೊಳ್ತೀರಾ, ಅದಕ್ಕೆ ಬೇರೆ ಸ್ಟಾಫ್ಸ್ ತುಂಬಾ ಬೇಕಾಗುತ್ತಲ್ಲ? ಸ್ಟಾಪ್ಸ್ ಇದೆ ಸರ್, ಅದಕ್ಕೆ ಸ್ವೀಟ್ ಮಾಡೋ ಸ್ಟಾಪ್ಸ್ ಇದೆ. ಓಕೆ, ಹಾಗೆ ಅವತ್ತೇ ಫ್ರೆಶ್ ಆಗಿರ್ತದ? ಅವತ್ತೇ ನಾವೇ ಮಾಡೋದ್ರಿಂದ, ನಾವೇ ತಯಾರು ಮಾಡೋದ್ರಿಂದ ಫ್ರೆಶ್ ಆಗೇ ಕೊಡ್ತೀವಿ. ಇವತ್ತು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀವಿ, ಮತ್ತೆ ನಾಳೆಗೆ ಎಷ್ಟು ಬೇಕೋ. ಹೇಗೆ ಸರ್ ನಿಮ್ಗೆ ಗೊತ್ತಾಗತ್ತಾ ಇಷ್ಟೇ ಕಸ್ಟಮರ್ಸ್ ಬರ್ತಾರೆ ಅಂತ? ಹೆಂಗ್ ಇಷ್ಟನೇ ಹೆಂಗ್ ಮಾಡ್ಕೋತೀರಾ? ರೆಗ್ಯುಲರ್ ಕ್ಯೂರಿಯಾಸಿಟಿ ದಿನ ಹೋಗ್ತಾ ಇರುತ್ತೆ. ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದ್ರ ಮೇಲೆ ರೆಡಿ ಮಾಡ್ಕೊಳ್ತೀವಿ. ಸೂಪರ್. ಈಗ ಸ್ವಾಮೀಜಿ ಇದಾರೆ, ಅವ್ರ ಆಶೀರ್ವಾದ ಇದೆ. ಚಿಕ್ಕಮೂರ್ ಸ್ವಾಮೀಜಿಗಳಿದ್ದಾರೆ, ಕನ್ನಡ ಕಸ್ತೂರಿ. ವೆರಿ ನೈಸ್ ಸರ್. ಓ, ಇದು ದರ್ಶಿನಿ. ಹೌದು, ಇದು ದರ್ಶಿನಿ ಕಿಚನ್. ಜ್ಯೂಸ್, ಜ್ಯೂಸ್. ಓ, ಚಾಟ್ಸು ಸಿಗುತ್ತೆ ಅಲ್ಲ? ಚಾಟ್ಸ್ ಇದೆ. ಇಲ್ಲಿಗೆ ಬಂದ್ರೆ ಎಲ್ಲಾನು ಸಿಗುತ್ತೆ. ನಮಗೆ ಆಲ್ ಇನ್ ಒನ್. ಜ್ಯೂಸ್, ಟೀ, ಕಾಫಿ, ಚಾಟ್ಸ್, ದರ್ಶಿನಿ. ಓಕೆ, ಓಪನ್ ಕಿಚನ್ ಅಲ್ಲ? ಅಂದ್ರೆ ಇಲ್ಲಿ ನಾವು ಹೇಗ್ ಮಾಡ್ತಾರೆ, ಎಷ್ಟು ಶುಚಿಯಾಗಿದ್ದಾರೆ ಅಂತ ಚೆಕ್ ಮಾಡ್ಬೋದು ಅನ್ಸುತ್ತಲ್ಲ ಇಲ್ಲಿ ಇದ್ಕೊಂಡೆ. ನೋಡಿ, ಸೂಪರ್ ಸರ್. ಒಟ್ಟಿನಲ್ಲಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಿ. ನಮಸ್ಕಾರ. ನಮಸ್ಕಾರ. ಏನ್ ಸರ್, ಇಲ್ಲೂ ಎಲ್ಲ ಸೆಕ್ಯೂರಿಟಿ ಅವರು ಕನ್ನಡದವರ ಬಟ್ ಕನ್ನಡ ಮಾತಾಡಿದ್ರು ಅವರು ಅವಾಗ. ನೈಸ್, ಥ್ಯಾಂಕ್ ಯು. ನಮಸ್ಕಾರ ಅಂತ ಹೇಳಿ ಧನ್ಯವಾಸ್ಮಿ. ಕನ್ನಡ ಮಾತಾಡಿದ್ದಕ್ಕೆ ಖುಷಿ ಆಯ್ತು. ಏನ್ ಸರ್ ಇದು? ಫ್ಯಾಮಿಲಿ ರೆಸ್ಟೋರೆಂಟ್ ಸರ್ವಿಸ್ ಹಾಲ್. ಇದು ವಿರಾಟ್ ಹೋಟ್ಲಾ ಬೇರೆನಾ ಸರ್? ನಿಮ್ದೇ, ನಿಮ್ಮ ಹೋಟ್ಲೇನಾ? ನಮ್ದೇ ರೆಸ್ಟೋರೆಂಟಿಗೆ ಹೋಗಕ್ಕೆ ಅನುಕೂಲ ಬೋರ್ಡ್. ಸೂಪರ್ ಸರ್. ಸರ್ವಿಸ್ ಹಾಲ್, ರೆಸ್ಟೋರೆಂಟ್, ರೂಮ್ಗಳು ದೊರೆಯುತ್ತವೆ ಅಂತ? ರೂಮ್ಸ್ ಇದೆ. ಹೌದಾ? ರೂಮ್ಸ್ ಇದೆ. ಓಕೆ, ಅಂದ್ರೆ ಇದು ರೆಸಿಡೆನ್ಸಿ? ರೆಸಿಡೆನ್ಸಿ ಇದೆ. ಪಾರ್ಟಿ ಹಾಲ್ ದೊರೆಯುತ್ತೆ. ರೂಮ್ಸ್, ಪಾರ್ಟಿ ಹಾಲ್ ಇಲ್ಲೇ ಇರೋದಾ? ಪಾರ್ಟಿ ಹಾಲ್ ಇನ್ನೊಂದ್ ಕಡೆ ಇದೆ. ಆರ್ಡರ್ ಬಂದ್ರೆ ಕಸ್ಟಮರ್ ಬೇಡಿಕೆ ಮೇಲೆ ಇಲ್ಲೇ ಹತ್ರದಲ್ಲಿ ಒಂದು 3 ಪಾರ್ಟಿ ಹಾಲ್ ಇದೆ, ಅದು ಸರ್ವಿಸ್ ಮಾಡ್ಬೋದು. ಬಟ್ ಒಳ್ಳೆ ಜಾಗದಲ್ಲಿ ಇದೆ ಸರ್, ನಿಮಗೆ ಒಳ್ಳೆ ಖುಷಿ ಆಗುತ್ತೆ. ಇಲ್ಲಿ ಎಲ್ಲ ಅಂದ್ರೆ ಸ್ವಲ್ಪ ಡಿವಿನಿಟಿ ಇಷ್ಟಪಡೋರೆ ಬರ್ತಿರ್ತಾರೆ ಜಾಸ್ತಿ. ಪಕ್ಕದಲ್ಲಿ ಭಕ್ತರೆಲ್ಲ ಸಾಮಾನ್ಯವಾಗಿ ಇಲ್ಲಿ ಬರ್ತಾರಲ್ಲ. ಇಲ್ಲ ಸರ್, ನಾನು ಕೂಡ ತುಂಬಾ ವಿಸಿಟ್ ಮಾಡಿದ್ದೀನಿ ಸರ್. ಇದು ನಮ್ದು ಇನ್ನೊಂದು ಟೆಂಪಲ್ ಮಿಲ್ಸ್ ಅಂತ, ಸೌತ್ ಇಂಡಿಯನ್, ಪ್ಯೂರ್ಲಿ ಸೌತ್ ಇಂಡಿಯನ್ ಬಾಳೆ ಎಲೆ ಊಟ. ಎಸ್ ಸರ್. ಸಾರಿ, ನೀವು ಅವಾಗ ಹೇಳ್ತಾ ಇದ್ರಿ, ಯಾವ್ದೋ ಹೇಳ್ತಾ ಇದ್ರಿ ಅನ್ಕೊಂಡೆ. ನಾನು ಇಲ್ಲೂ ಕೂಡ ಬಂದಿದ್ದೀನಿ. ಹೌದೌದು, ಇಲ್ಲಿ ಒಳ್ಳೆ ಊಟ ಮಾಡಿದೀನಿ ಸರ್. ಒಳ್ಳೆ ಆದ್ರೆ ಹೌದಾ? ಇದು ಇಲ್ಲ ಸರ್, ಹೌದು, ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿದೆ. ಸ್ವಾದಿಷ್ಟಕರ ಹೋಳಿಗೆ ಊಟ ಲಭ್ಯವಿದೆ ವಿರಾಟ್ ಮೀಲ್ಸ್. ಎಸ್ ಸರ್. ಸಾರಿ, ನಾನು ಅವಾಗ ಇದನ್ನ ಗಮನಿಸಿರ್ಲಿಲ್ಲ. ಬಟ್ ಬಂದು ಊಟ ಮಾಡಿದೀನಿ ಇಲ್ಲಿ. ಆಮೇಲೆ ಒಂದ್ ಇದ್ರ ಕೂಡ ಏನು ನಾನು ಬೈಟ್ ಕೂಡ ಕೊಟ್ಟಿದ್ದೆ ಇಲ್ಲಿ, ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದೀನಿ. ಸಾರಿ, ಅದು ಸ್ವಲ್ಪ ಬಹಳ ದಿವಸ ಆಯ್ತು, ಹಂಗಾಗಿ ಅದು ಗೊತ್ತಾಗ್ಲಿಲ್ಲ. ಇಲ್ಲ, ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಹೌದಾ? ಹೋಳಿಗೆ ಊಟ ತುಂಬಾ ಇಷ್ಟಪಡ್ತಾರೆ. ನಮ್ಮ ಪ್ರತಿಯೊಂದು ಸಾಂಬಾರ್ ಇರ್ಬೋದು, ರಸಂ ಇರ್ಬೋದು, ಓಕೆ, ಮಜ್ಜಿಗೆ ಹೋಳಿ ಕೊಡ್ತೀವಿ. ಈಗ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಲ್ಲ? ಈಗ ಅರೇಂಜ್ ಮಾಡ್ತಾರೆ. ಈಗ ಊಟದ ಟೈಮ್ ಈಗ ಅರೇಂಜ್ ಮಾಡ್ತಾರೆ. 12 o'clock. ಈಗ ಫುಲ್ ಬಿಸಿ ಇರ್ತದಲ್ಲ, ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ನಾವು ಈಗ 12 ಗಂಟೆಯಿಂದ 4 ಗಂಟೆವರೆಗೆ ಮಾತ್ರ. ಹೌದಾ? ಸರ್ವಿಸ್ ಮಾಡ್ತೀವಿ. ಇದೆಲ್ಲ ನಿಮ್ದೇ ಪ್ಲಾನಾ? ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರೋದು ಅದು ಒಳ್ಳೆಯದೇ ಆಗಲಿದೆ ಅಂದ್ರೆ ಉಕ್ತಿಗಳು. ಟೆಂಪಲ್ ಅಂದ್ರೆ ಟೆಂಪಲ್ಲೇ ಇದು. ರಾಧಾಕೃಷ್ಣ, ಬುದ್ಧ. ನೈಸ್ ಸರ್. ಟೆಂಪಲ್ ಹಂಗಾಗಿ ಒಂದು ಅಟ್ಮಾಸ್ಫಿಯರ್, ಇಲ್ಲ ಆಂಬಿಯನ್ಸ್ ಚೆನ್ನಾಗಿರ್ಬೇಕು ಬಿಡಿ ಸರ್. ಚೆನ್ನಾಗಿದೆ ಕೂಡ. ಇಲ್ಲ, ನಾನು ಬಂದಿದ್ದೀನಿ ಇಲ್ಲಿ ಫಾರ್ ಶೋರ್. ಏನ್ ಸರ್ ಅಂದ್ರೆ ಈಗ ಮತ್ತೇನಾದ್ರೂ ಏನೋ ಅವಾಗ ಹೇಳ್ತಾ ಇದ್ರಿ ಆಗ್ತಾ ಇರ್ತೀವಿ ಅಂತ. ಮೊದಲೆಲ್ಲ ಒಂದು ಹೋಳಿಗೆ ಊಟ ಅಂತ ಮಾಡಿದ್ವಿ. ಈಗ ಜನರ ಅಪೇಕ್ಷೆ ಮೇರೆಗೆ ಡೈಲಿ ಒಂದು ಚೇಂಜ್ ಮಾಡಿದ್ವಿ. 7 ದಿನ 7 ತರನು
ವಿಭಿನ್ನತೆ ಇದೆ, ವೈವಿಧ್ಯತೆ. ಹೋಳಿಗೆ ಕಂಪಲ್ಸರಿ ಇರುತ್ತೆ. ಹಾ 7 ದಿನನೂ ಬೇರೆ ಬೇರೆ ರೀತಿಯಲ್ಲಿ. ಒಂದಿನ ಚಪಾತಿ ಕೊಡ್ತೀವಿ, ಒಂದಿನ ಮಸಾಲಾ ಚಪಾತಿ ಕೊಡ್ತೀವಿ, ಒಂದಿನ ಪೂರಿ ಕೊಡ್ತೀವಿ, ಒಂದಿನ ನೀರ್ ದೋಸೆ ಕೊಡ್ತೀವಿ, ಒಂದಿನ ದೋಸೆ ಕೊಡ್ತೀವಿ. ಹಂಗೆ ಈ ಸಾಂಬಾರು ಕೂಡ ಅಷ್ಟೇ. ಒಂದಿನ ನುಗ್ಗೆಕಾಯಿ ಸಾಂಬಾರು, ಒಂದಿನ ಓಳ್ ಸಾಂಬಾರು, ಒಂದಿನ ಮಜ್ಜಿಗೆ ಹುಳಿ, ಈ ತರ ಡೇ ವೈಸ್ ಸೆಟ್ ಮಾಡಿದ್ವಿ. ಸೋಮವಾರ ದಿನ ಶಿವನ ವಾರ ಈ ತರ ಇರ್ಬೇಕು, ಮಂಗಳವಾರ ದೇವಿ ವಾರ ಈ ತರ ಇರ್ಬೇಕು ಅಂತ ಆ ತರ ಸೆಟ್ ಮಾಡಿದ್ವಿ. ನಮ್ಮ ಕಸ್ಟಮರ್ ಎಂಜಾಯ್ ಮಾಡ್ತಿದ್ದಾರೆ. बहुत बेस्ट, एक नंबर क्वालिटी, ಸೂಪರ್. ಹೆಲ್ದಿ ಫುಡ್ ಬಹುತ್ ಅಚ್ಚಾ, ಸೂಪರ್ ಆಗಿದೆ. ಚೆನ್ನಾಗಿದೆ 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 ಸರ್, ಚೆನ್ನಾಗಿದೆ. ಇನ್ನು చాలా బాగుంది. ಬೆಸ್ಟ್. ನಿಜ ಸರ್. ಆ್ಯಕ್ಚುಲಿ ಬೀಂಗ್ ಹೀಲರ್ ಆ್ಯಂಡ್ ಮೈಂಡ್ ಸೆಟ್ ಕೋಚ್, ನಾನು ಕೂಡ ಅದನ್ನ ಪ್ರಿಫರ್ ಮಾಡ್ತೀನಿ. ಬರೀ ಊಟ ಅಂದರೆ ಪದಾರ್ಥಗಳದ್ದು ಅಷ್ಟೇ ಇಂಪಾರ್ಟೆನ್ಸ್ ಅಲ್ಲ, ಅದನ್ನ ಹ್ಯಾಕ್ ತಗೊಳ್ತೀವಿ ಅಂತ ವಾತಾವರಣದಲ್ಲಿ ತಗೊಳ್ತೀವಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಲ್ಲಿ ನನಗೆ ಸಿಂಕ್ ಆಗ್ತಾ ಇದೆ. ಕಸ್ಟಮರ್ ಎಂಜಾಯ್ ಮಾಡ್ಬೇಕು ಅಷ್ಟೇ ಸರ್. ಪ್ರತಿದಿನನೂ ಹಬ್ಬದ ಊಟ ತರ ಇರುತ್ತೆ. ಇಲ್ಲ, ನಾವು ಬೇರೆ ಕಡೆ ಎಲ್ಲ ಸಾಮಾನ್ಯವಾಗಿ ಹೋದ್ರೆ ಪ್ರೈಸ್ ತುಂಬಾ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದೆ ಇಂಥ ಊಟಕ್ಕೆಲ್ಲ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್, ಬಟ್ ಇಲ್ಲಿ ಸ್ವಲ್ಪ ರೀಸನಬಲ್ ಅನ್ನಿಸ್ತು ನನಗೆ. ಅಲ್ಲಿ ನಿಮಗೆ ನಾವು ಕೂಡ ಊಟಕ್ಕೆ ಅದು ರೀಸನಬಲ್ ಊಟ ಮಾಡ್ಲಿ ಅಂತ ಊಟ ಮಾಡ್ಲಿ, ಬರ್ಲಿ. ಒಳ್ಳೆ ಕ್ವಾಲಿಟಿ ಊಟಕ್ಕೆ ಏನ್ ಕೊಡ್ಬೇಕು ಆ ರೇಟ್ ಫಿಕ್ಸ್ ಮಾಡಿದ್ವಿ. ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನೊಂದು ವಿಡಿಯೋ ಕೂಡ ನೋಡಿದ್ದೆ ನಿಮ್ದು. ನಾನು ದುಡ್ಡಿಗೋಸ್ಕರ ಹೋಟೆಲ್ ಮಾಡಿಲ್ಲ ಅಂತೇನೋ ಹೇಳ್ತಾ ಇದ್ರಿ, ಬಟ್ ದುಡ್ಡು ಬೇಕಲ್ಲ ಸರ್? ಹೌದು, ದುಡ್ಡು ಬೇಕೇ ಬೇಕು. ಯಾಕಂದ್ರೆ ಇಲ್ಲಿರೋ ಸ್ಟಾಫ್ ಬದುಕಲಿಕ್ಕೆ, ಹೌದು, ಬಾಡಿಗೆಗೆ, ಬಾಡಿಗೆ, ಕರೆಂಟ್ ಬಿಲ್, ಇಂಗ್ರೀಡಿಯೆಂಟ್ಸ್, ಮತ್ತೆ ನಮ್ ಬದುಕು ಎಷ್ಟು ಬೇಕೋ ಅಷ್ಟು ಇದ್ರೆ ಸಾಕು. ದುಡ್ಡಿಗೋಸ್ಕರ ಅಲ್ಲ ಅಂದ್ರೂ ಬಿಸ್ನೆಸ್ ದೃಷ್ಟಿಯಿಂದ ಹಿತಮಿತವಾದ ಲಾಭ ಇಟ್ಟು, ಅಂದ್ರೆ ಯಾರಿಗೂ ಹೊರೆ ಆಗ್ಬಾರ್ದು ಅಂತ ಅಷ್ಟೇ. ಬೇರೆಯವ್ರು ಹೊರೆ ಮಾಡಿ ನಾನು ದುಡಿಯುವಂತದ್ದು ಏನಿಲ್ಲ. ಒಳ್ಳೇದನ್ನ ಮಾಡಿ ಒಳ್ಳೆ ದುಡಿಮೆ ಮಾಡೋದು. ನೀವು ಅವಾಗಿಂದ ಶುರು ಮಾಡಿದ್ರಿ ಒಳ್ಳೆ ಉದ್ಯಮಿ ಅಂತ ಹೇಳಿದ್ರೆ, ಒಳ್ಳೇದ್ ಮಾಡಿದ್ರೆ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸರ್, ಈಗ ನಾವೆಲ್ಲರೂ ಭೇಟಿ ಕೊಟ್ರೆ ಒಂದು 4 ಜನ ಗೋಬಿ ತಿನ್ಬೇಕು ಅಂದ್ರೆ ಒಂದು 500 ರೂಪಾಯಿ ಮಿನಿಮಮ್ ಬೇಕು. ಒಂದು 4 ಜನ ಅಂದ್ರೆ 1000 ರೂಪಾಯಿ ಊಟ ಮಾಡೋದು ಸೌತ್ ಇಂಡಿಯನ್ ಮೀಲ್ಸ್ಗೆ ಅಷ್ಟಾಗುತ್ತೆ. ಅಂಥದ್ರಲ್ಲಿ ನೀವು ತುಂಬಾ ಬಹಳ ಕ್ಯಾಲ್ಕುಲೇಷನ್ ಬೇಕಲ್ಲ, ಎಷ್ಟು ಊಟ ಮಾಡ್ಕೊಂಡು ಹೋಗ್ಬೋದು ಸರ್. ಬಾಳೆ ಎಲೆ ಊಟ, ಅನ್ಲಿಮಿಟೆಡ್ ಮೀಲ್ಸ್, ಅನ್ಲಿಮಿಟೆಡ್ ಎಲ್ಲ ನಮ್ದು ಐಟಮ್ಸ್ ಎಂಜಾಯ್ ಮಾಡೋದ್ರಲ್ಲೇ ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಎಲ್ಲ ಕೆಲವು ಎಲ್ಲ ಊಟ ಮಾಡಕ್ ಆಗಲ್ಲ. ಮಾಲೀಕರು ಯಾವಾಗ್ಲೂ ಬಿಸಿ ಇರ್ತಾರೆ. ನೀವು ಇಲ್ಲಿ ಊಟ ಜಾಸ್ತಿ ಮಾಡ್ತೀರಾ? ಪ್ರತಿದಿನ ಮಧ್ಯಾಹ್ನ ಊಟ ಇಲ್ಲೇ ಇರುತ್ತೆ. ಹೌದಾ? ಅಲ್ಲ, ಯು ಕೀಪ್ ಟ್ರಾವೆಲಿಂಗ್ ಅಲ್ಲ? ಯು ಕೀಪ್ ಟ್ರಾವೆಲಿಂಗ್ ಅಂದ್ರೆ ನಾನು ಟ್ರಾವೆಲಿಂಗ್ ಇರ್ತೇನೆ. ನಾರ್ಮಲ್ ಇದ್ದಲ್ಲಿ ಊಟ ಇಲ್ಲಿ ಮಾಡೇ ಮಾಡ್ತೇನೆ. ಯಾಕಂದ್ರೆ ನಮ್ಮವ್ರು ಏನ್ ಮಾಡ್ತಾ ಇದಾರೆ, ಸರಿ ಮಾಡ್ತಾ ಇದಾರಲ್ಲ ಅಂತ ನಾನು ಇಲ್ಲಿ ಊಟ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗಲ್ಲ. ಆ ಕಾರಣಕ್ಕೆ ನಾನು ಕಂಪಲ್ಸರಿ ಪ್ರತಿದಿನ ಒಂದು ಊಟ ಇಲ್ಲಿ ಮಾಡೇ ಮಾಡ್ತೇನೆ. ಟೆಂಪಲ್. ಹಾಗಾಗಿ ನಮ್ಮ ಹೋಟ್ಲಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಹೊಟ್ಟೆ ಕೆಡಲ್ಲ. ಹೋಟೆಲಲ್ಲಿ ಊಟ ಮಾಡಿದ್ರೆ ಸಾಮಾನ್ಯವಾಗಿ ಹೊಟ್ಟೆ ಕೆಟ್ಬಿಡ್ತದೆ ಮಾತಿದೆ. ಅದು ಸತ್ಯನೂ ಹೌದು. ನಮ್ಮ ಹೋಟ್ಲಲ್ಲಿ ನಾನು ಈಗ 5 ವರ್ಷದಿಂದನೂ ಊಟ ಮಾಡ್ತಾ ಇದ್ದೇನೆ, ಹೊಟ್ಟೆ ಕೆಟ್ಟಿಲ್ಲ. ಮತ್ತೆ ಮಾಲೀಕರು ಅನ್ಕೊಂಡು ಹೇಳ್ತಿದ್ದೀರಾ? ನೀವು ಟೇಸ್ಟ್ ಮಾಡಿ ಊಟ ಮಾಡಿಲ್ಲ, ಜಸ್ಟ್ ಐ ಆಮ್ ಕಿಡ್ಡಿಂಗ್. ನೀವು ಊಟ ಮಾಡಿದ್ರೆ ಅದ್ರ ಬಗ್ಗೆ ನಾನು ಅಶೋರ್ ಮಾಡ್ತೀನಿ. ಇಲ್ಲ, ನಾನು ಅನಿಸಿದೆ. ಹಂಗಾಗಿ ಕೇಟರಿಂಗ್ ಕೂಡ ಈಗ ರೀಸೆಂಟ್ ಆಗಿ ಶುರು ಮಾಡಿದ್ದೇನಲ್ಲ, ನನಗೆ ಮಾಡಕ್ ಆಗ್ತತೆ ಅಲ್ಲ, ಅಷ್ಟು ಕಾಲ್ಸ್ ಬರ್ತದೆ. ಹೌದಾ? ಸೊ ಕ್ಯಾಟರಿಂಗ್ ಅಂದ್ರೆ ಏನೆಲ್ಲ ಪ್ರೊವೈಡ್ ಮಾಡ್ತೀರಿ? ಇನ್ನೊಂದ್ಸರಿ ಹೇಳಿ. ಕ್ಯಾಟರಿಂಗ್ ಅಲ್ಲಿ ಇಲ್ಲಿ ಏನೇನು ಸಿಗುತ್ತೆ ಎಲ್ಲವನ್ನು? ಯಾವ ರೇಂಜ್ ನಾವು ಎಷ್ಟು 400-500 ಇಂದ ಶುರು ಮಾಡ್ತೀವಿ. 1500 ವರೆಗೂ ಊಟ ಕೊಡ್ತೀವಿ ಒಂದು ಊಟಕ್ಕೆ. ಅಂದ್ರೆ ಅವ್ರವ್ರ ನಿರೀಕ್ಷೆ ಏನೇನ್ ಬೇಕು, ಯಾವ ಟೈಪ್ ಬೇಕು ಆ ಟೈಪ್ ಊಟ ಕೊಡ್ತೀವಿ. ಕ್ಯಾಟರಿಂಗ್ ಅಲ್ಲಿ ಇನ್ಮೇಲೆ ನಾವು ಸ್ವಲ್ಪ ಲಾರ್ಜ್ ಆಗಿ ಫೋಕಸ್ ಮಾಡ್ತಿದ್ದೀರಿ. ನಿರೀಕ್ಷೆ ಜನರು ಕೇಳ್ತಾ ಇದಾರೆ, ಹಂಗಾಗಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸರ್. ಸಾಮಾನ್ಯವಾಗಿ ಇಲ್ಲಿ ಈ ಸರೌಂಡಿಂಗ್ಸ್ ಅಲ್ಲಿ ಎಲ್ಲಾ ಭಾಗದ ಜನ ಕೂಡ ಇದ್ದಾರೆ. ಅಂದ್ರೆ ಉತ್ತರ ಕರ್ನಾಟಕ ಇರ್ಬೋದು, ಉತ್ತರ ಭಾರತದವರು ಇದ್ದಾರೆ, ಉತ್ತರ ಕರ್ನಾಟಕದವರು ಇದ್ದಾರೆ. ಅವ್ರನ್ನೆಲ್ಲ ಕನ್ಸಿಡರ್ ಎಲ್ಲವೂ ಸಿಗುತ್ತೆ ಅಂತ. ಹೌದು, ನಾವು ಭಾರತದ ಎಲ್ಲಾ ರೀತಿಯ ಫುಡ್ ಟೇಸ್ಟರ್ಗೂ ಅನುಕೂಲವಾಗುವಂತ ವಾತಾವರಣ ಸೃಷ್ಟಿ ಇಲ್ಲಿ ಸೌತ್ ಇಂಡಿಯನ್ ಸಿಗುತ್ತೆ, ನಾರ್ತ್ ಇಂಡಿಯನ್, ಚೈನೀಸ್, ದರ್ಶಿನಿ, ಮತ್ತೆ ಚಾಟ್ಸ್, ಜ್ಯೂಸ್, ಈ ತರ ಎಲ್ಲ ವೆರೈಟಿ ಒಂದ್ ಕಡೆ ಸಿಗೋಂತ ಒಂದು ಪ್ಲೇಸ್, ಒಂದು ನಮ್ದು ಪ್ಲೇಸ್. ಸರಿ. ಇಲ್ಲ, ಆಮೇಲೆ ಇದು ನೋಡಿದೆ, ನನ್ಗೆ ಏನ್ ಇಂಟ್ರೆಸ್ಟಿಂಗ್ ಅನ್ಸ್ತದೆ, ಇದ್ರಲ್ಲಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಹೌದು, ಅಲ್ವಾ? ದಕ್ಷಿಣಕ್ಕೆ ರೂಮ್ಸ್ ಇದೆ. ಹಂಗಾಗಿ
ಇಲ್ಲಿ ಬಂದು ಉಳ್ಕೊಳ್ತಕ್ಕಂಥ ಕಸ್ಟಮರ್ಗೆ ಒಳ್ಳೆ ಊಟ ಮತ್ತು ರೂಮ್ಸ್ ಎಲ್ಲದಕ್ಕೂ ನಿಯರೆಸ್ಟ್ ಮೆಟ್ರೋ ಹತ್ರ ಇದೆ. ಮಹಾಲಕ್ಷ್ಮಿ ಲೇಔಟ್ ವಾಕೇಬಲ್ ಡಿಸ್ಟೆನ್ಸ್, ಈ ಕಡೆ ಇದನ್ನೇ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಇದೆ. ಫ್ಯಾಕ್ಟ್ರಿ ಎಲ್ಲ ವಾಕೇಬಲ್ ಡಿಸ್ಟೆನ್ಸ್ ಇರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಸರ್. ಸೂಪರ್ ಸರ್. ಆಮೇಲೆ ನೀವು ತುಂಬಾ ಸಾಫ್ಟ್ ಆಗಿ ಮಾತಾಡೋದಲ್ಲ, ಇದು ಯಾವುದೋ ಒಂದು ನಮ್ಗೆ ಗೊತ್ತಾಗಲ್ಲ ತಕ್ಷಣಕ್ಕೆ. ಎಲ್ಲ ಸಾಮಾನ್ಯವಾಗಿ ಅದ್ ಮಾಡಿದ್ ಇದ್ ಮಾಡಿ ಅಂತ ಹೇಳ್ಕೊತಿರ್ತಾರೆ, ನೀವು ಯಾವ್ದು ಹೇಳ್ಕೊಳ್ಳೇ ಇಲ್ಲ ನಮ್ಮ ಹತ್ರ. ಎಲ್ಲ ಕೆಲಸನೇ ನಮ್ದು ಮಾತು ಸರ್. ನಮ್ದು ಮಾತೇ ಕೆಲಸ. ಇಲ್ಲ ನಮ್ಗೆ ಮಾತು ಕಡಿಮೆ, ಕೆಲಸದಲ್ಲಿ ಇರುತ್ತೆ ಅದು. ಸೂಪರ್ ಸರ್, ಸೂಪರ್. ಟೆಂಪಲ್ ಮೀನ್ಸ್ ಹೋಳಿಗೆ ಊಟ ಬಹಳಷ್ಟು ವೆರೈಟೀಸ್ ಇದೆ ಅಂದ್ರಿ ಸರ್. ಅಂದ್ರೆ ಎಷ್ಟು ವೆರೈಟೀಸ್ ಇದೆ ಇಲ್ಲಿ ನಿಮಗೆ? ಹೋಳಿಗೆ ಊಟ ಒಂದ್ರಲ್ಲೇ ಒಂದು 15 ಹೌದಾ ಐಟಮ್ಸ್ ಬರ್ತಾವ ಸರ್. ನೈಸ್. ಆಕ್ಚುಲಿ ವಿಶೇಷ ಏನಂದ್ರೆ ನಾವು ಸೌತ್ ಇಂಡಿಯನ್ ಮೀಲ್ಸ್ ಸೌತ್ ಇಂಡಿಯನ್ಗೋಸ್ಕರ ಅಂತ ಅನ್ಕೊಳ್ತೀವಿ. ಹೌದು, ಹಂಗ್ ಮಾಡ್ಕೊಂಡಿದ್ವಿ. ಹೌದಲ್ಲ ಸರ್? ಇಲ್ಲಿ ನಾರ್ತ್ ಇಂಡಿಯನ್ ಬಂದು ಆ ಊಟ ಟೇಸ್ಟ್ ಮಾಡಿದಾಗ ಅವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಸ್ವೀಟ್ಸ್, ಹೋಳಿಗೆ, ರೈಸ್ ಅಲ್ಲಿ ಕೊಡ್ತಕ್ಕಂಥ ಸಾಂಬಾರು, ಹುಳಿ ಇರುತ್ತೆ. ಅವ್ರು ನೋಡಿರಲ್ಲ, ಇದನ್ನ ಟೇಸ್ಟ್ ಮಾಡಿರಲ್ಲ. ಅದನ್ನೆಲ್ಲ ನೋಡಿದ್ಮೇಲೆ ಈ ನಾರ್ತ್ ಇಂಡಿಯನ್ ಕಸ್ಟಮರ್ ಜಾಸ್ತಿ ಆಗಿದ್ದಾರೆ ನಮಗೆ. ಸೂಪರ್. ಅಂದ್ರೆ ನಾರ್ತ್ ಇಂಡಿಯನ್ ಪೀಪಲ್ ಕೂಡ ಸೌತ್ ಇಂಡಿಯನ್ ಊಟ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು, 100% ಇಲ್ಲಿ. ನಾರ್ತ್ ಇಂಡಿಯನ್ಸ್ ನಮ್ಮ ಸೌತ್ ಇಂಡಿಯನ್ಸ್ಗಿಂತ ಜಾಸ್ತಿ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ವೆರಿ ನೈಸ್ ಸರ್. ಆಕ್ಚುಲಿ ನನ್ನಂತವ್ರಿಗೆ ಇಂಥ ಪ್ಲೇಸ್ ಬಹಳ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ನನಗೆ ಊಟವನ್ನು ತುಂಬಾ ಇಷ್ಟಪಟ್ಟು ಊಟ ಮಾಡ್ತೀನಿ. ಊಟ ಅಂತಾನೆ ಅಲ್ಲ, ಒಂದು ಆಸ್ವಾದಿಸ್ಬೇಕು ಅಂತ. ಹಾಗಾಗಿ ಇಲ್ಲಿ ನಾನು ಭೇಟಿ ಕೊಡ್ತಿರ್ತೀನಿ. ಹಾಗೇನೆ ಈ ವಿಡಿಯೋ ನೋಡಿ ಯಾರೇ ಬಂದರೂ ಕೂಡ ಅವ್ರಿಗೆ ಡಿಸ್ಕೌಂಟ್ ಕೊಡ್ಲಿ ಅಂತ ಕೇಳ್ತೀನಿ ನಾನು. ಖಂಡಿತವಾಗಿಯೂ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಹಾಗೇನೆ ನಮಗೂ ಒಂದಿಷ್ಟು ಟಿಪ್ಸ್ ಕೊಡಿ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.